ಸ್ವಾಮಿ. ನನ್ನ ಪರಿಚಯ ಇರ್ಬೇಕಲ್ಲ. ಹಿಂದೊಂದು ಕಾಲದಲ್ಲಿ ನಾನು ಕಳ್ಳನಾದವ. ಹೌದು ಸ್ವಾಮಿ. ಅವರು ಮಿಹಿರ ಅಂತೇಳಿ. ನಾನೇ ಬದಲಾವಣೆ ಆಗಿದೆ ನೋಡಿ. ಇಷ್ಟು ಬದಲಾವಣೆ? ಹೌದಪ್ಪ. ಅವತ್ತು ನಾಗದೇವತೆಯೊಂದು ಬಂದು ನನ್ನ ಪ್ರಾಣ ಭಿಕ್ಷೆ ಕೊಟ್ಟದ್ದು. ಅಷ್ಟಕ್ಕೂ ಮತ್ತೆ ಒಬ್ಬಳು ಪೂರ್ಣಿಮೆ ಎನ್ನುವಳು ಏನು ಅವಳು ಹೇಳಿದ್ದು, ಅವನಿಗೆ ಬದುಕುವುದಕ್ಕೆ ಒಂದು ದಾರಿಯನ್ನು ಮಾಡಿ ಅವನು ಈ ಬದುಕಿನಲ್ಲೇ ಒಂದು ವಿದ್ಯೆಯನ್ನು ಕಲಿಯಲಿ ಅಂತೇಳಿ. ಯಾಕೆ ಹೇಳಿ, ಕಷ್ಟಪಟ್ಟು ದುಡಿಯಬೇಕು. ಎಲ್ಲರೂ ಹೇಳ್ತಾರೆ ಇದು ನನ್ನ ಹಣೆ ಬರ, ಇದು ನನ್ನ ಹಣೆ ಬರ ಅಂತೇಳಿ. ಸ್ವಾಮಿ, ನಾನು ಕಂಡುಕೊಂಡಿದ್ದೇನೆ ಈಗ ಹಣೆ ಬರಹ ಅಲ್ಲ, ಹಣೆ ಬರಹದಲ್ಲಿ ಯಾವುದೂ ಇಲ್ಲ, ಹಣೆಯ ಬೆವರಿನಲ್ಲಿ ಸುಖ ಇದೆ ಅಂತೇಳಿ ಗೊತ್ತಾಗಿದೆ ಸ್ವಾಮಿ. ಕಷ್ಟಪಟ್ಟು ಕಟ್ಟಿಗೆಯನ್ನು ಕಡಿದು ಕಟ್ಟಿಗೆಯನ್ನು ಮಾರಾಟ ಮಾಡಿ ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ. ಸುಖದಲ್ಲಿ ಇದ್ದೇನೆ ಸ್ವಾಮಿ, ಸುಖದಲ್ಲಿದ್ದೇನೆ ಅಂತೇಳಿ ಪ್ರತಿ ದಿವಸವೂ ಅದೇ ಕೆಲಸ ಮಾಡುವುದೇ. ಮತ್ತೆ ಒಂದು ದಿನ ಸುಖ ಉಂಟು ಅಂತೇಳಿ ಮಲಗಿದ್ರೆ ಉಂಟಲ್ಲ, ಹೊಟ್ಟೆಗೆ ಹಿಟ್ಟಿದೆ ಇರ್ತೇನೆ. ಹಾಗಾಗಿ ಕಟ್ಟಿಗೆಯನ್ನು ಕಡಿಯುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ಏನಾದ್ರೂ ಮರ ಉಂಟ ನೋಡ್ತೇನೆ ಸ್ವಲ್ಪ ಹೊತ್ತು. ಸ್ವಾಮಿ, ಯಾಕೋ ಏನು ಒಂದು ರೀತಿ ಆಯಾಸ ಆಗುವುದು. ಕಟ್ಟಿಗೆಯನ್ನು ಕಡಿದಿದ್ದೇನಲ್ಲ, ಅಲ್ಲಿ ಹೊರೆ ಮಾಡಿ ಇಟ್ಟು ಬಂದಿದ್ದೇನೆ. ಮನೆಗೂ ಹೋಗುವುದಕ್ಕೆ ಮನಸ್ಸೇ ಬರುವುದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಹೋಗಬೇಕು ಅಂತ ಅನಿಸ್ತದೆ. ಈ ಮರದ ನೆರಳಿನಲ್ಲಿ ಮಲಗಿ ಬಿಡುತ್ತೇನೆ, ನೋಡೋಣ. ನಾರಿ ರೂಪದಿ ನಿಂದು ಗನಸಿನಲ್ಲಿ ಪೂರ್ವದೆಡೆ ಧರಿಸಿದರೆ ಲೇಸುವುದು ಮುಂದಕ್ಕೆ ನಿಮಗೆನು ತದಾರಸಿ ಕಣ್ಮರೆಯಾದವು. ನಡು ಮಧ್ಯಾಹ್ನದ ಸಮಯ ಗಾಢವಾಗಿ ನಿದ್ರೆ ಮಾಡುತ್ತಾ ಇದ್ದಿ. ನಿದ್ರೆ ಮಾಡುವ ಸಮಯ ಇದಲ್ಲ, ನಿನ್ನಿಂದ ಘನ ಕಾರ್ಯ ಆಗಬೇಕು. ಆದ್ದರಿಂದ ಪೂರ್ವಾಭಿಮುಖವಾಗಿ ಹೋಗು, ಪೂರ್ವಾಭಿಮುಖವಾಗಿ ಹೋಗು, ಪೂರ್ವಾಭಿಮುಖವಾಗಿ ಹೋಗು. ಇದೇನು ಆಶ್ಚರ್ಯ! ಒಂದು ನಾನು ನೋಡಿದ ನಾಗದೇವತೆ ಇವತ್ತು ಕನಸಿನಲ್ಲಿ, ಅದು ಈ ಮಧ್ಯಾಹ್ನದ ಕನಸಿನಲ್ಲಿ ನನಗೆ ಕಾಣಿಸಿಕೊಂಡಿತ್ತಲ್ಲ. ನನ್ನಿಂದ ಏನು ಆಗುವುದಕ್ಕುಂಟಂತೆ, ಮಲಗುವುದಲ್ಲ ಪೂರ್ವಾಭಿಮುಖವಾಗಿ ಹೋಗುವಂತ ಇದೆ. ಹಾಗಾಗಿ ಏನೇ ಆಗಿರಲಿ, ಕನಸಾಗಲಿ ಅದು ನನಸಾಗಲಿ, ಹೇಳಿದ ಮಾತು ದೇವರದಲ್ಲವ, ಅಲ್ಲಿಗೆ ಹೋಗಿ ಬಿಡ್ತೇನೆ. ಸುಮರನ್ನೆ ಯಾರಿವಳು ಎನ್ನುತ್ತಾರೋ ಮುರಿದಿರುವ ರಥದಿಂದಲಿತ್ತಿ ತಾನೊಂದು ಯಾರಿವಳು ಎನ್ನುತ್ತಾದ ಉಪಚರಿಸಿಗಾಕೆಯನು ಕರಿಕರಗಳಾದ ಮೀರ ಅವಳ ಉಪಚರಿಸಿ. ಇದೇನು ಆಶ್ಚರ್ಯ! ನಾಗದೇವತೆ ಪೂರ್ವ ದಿಕ್ಕಿನಲ್ಲಿ ಹೋಗುವಂತ ತಕ್ಷಣ ನಾನು ಹೋಗಿದ್ದು ಹೌದು, ಆದರೆ ಆಗಿರುವಂತ ಘಟನೆ ಏನು? ಯಾರಿವಳು? ಓಹೋ ಹೋ ಹೋ ಹೋ, ಹಿಂದೊಂದು ಕಾಲದಲ್ಲಿ ನನಗೆ ಬದುಕುವುದಕ್ಕೆ ದಾರಿ ಮಾಡಿಕೊಟ್ಟಿರುವಂತಹ ಮಹಾತಾಯಿವಳು. ತಾಯಿ ತಾಯಿ ಎದ್ದೇಳು, ಏನಾಗಿದೆ ನಿನಗೆ? ಏನಾಗಿದೆ? ನಾನು ಮಿಹಿರ
ಬಂದು ಕಾಡಿನಲ್ಲಿ ಪರಿಗರಿದು ಏನು ಮಾಡುವುದು ಕಾಡು ಪ್ರತಿಗಳೆದು ಏನು ಆಘಾತಕ್ಕೆ ಒಳಗಾಗಿದ್ದಾಳೆ. ಇವಳನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗಿ ನನ್ನ ಕೈಯ ಹಾಗೆ ನೋಡ್ಕೊಳ್ತೇನೆ. ಬಾ ಮಗ, ಎದ್ದೇಳು, ಎದ್ದೇಳು.